Hi, hello friends. ಸ್ಲೀವ್ಲೆಸ್ ಬ್ಲೌಸ್ ಕಟಿಂಗ್ ವಿತ್ ಸ್ಟಿಚಿಂಗ್ ನೋಡೋಣ. ಲೆಂತ್ ಬಂದು 14 ಪ್ಲಸ್ 1 ಇಂಚ್ 15 ಇಂಚಸ್ ತೊಗೋಬೇಕು. ಬೆನ್ನು ಬಂದುಬಿಟ್ಟು 4 ಇಂಚಸ್ನ ನಾವು ಮಾರ್ಕ್ ಮಾಡಬೇಕು. ಅದೇ ರೀತಿ ಶೋಲ್ಡರ್ ಬಂದುಬಿಟ್ಟು 12 ಇಂಚಸ್ ಇದೆ, ಅದರಲ್ಲಿ ನಾವು 6 ಇಂಚಸ್ನ ನಾವು ತೊಗೋಬೇಕಾಗುತ್ತೆ. ಶೋಲ್ಡರು 12ಅಲ್ಲಿ ಹಾಫ್ 6 ಇಂಚಸ್. ನಾವು ಬೆನ್ನ ಹತ್ರ 6 ಇಂಚಸ್ ಮಾರ್ಕ್ ಮಾಡಿಬಿಟ್ಟು ಮತ್ತು ಶೋಲ್ಡರ್ ಹತ್ರ 6 ಇಂಚಸ್ನ ನಾವು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಬೇಕು. ಮಾರ್ಕ್ ಆದಮೇಲೆ ನಾವು ಸೈಡ್ ಎಷ್ಟಿದೆ ಅಂತ ನೋಡಿಬಿಟ್ಟು ಆರ್ಮೋಲ್ ಬಂದುಬಿಟ್ಟು 6 ಇಂಚಸ್ ಇಡಬೇಕು. ಈ ಸೈಡ್ ಬಂದು 8 ಪ್ಲಸ್ 1 ಇಂಚಸ್ ನಾನು ಇಡ್ತಾ ಇದ್ದೀನಿ. ಆರ್ಮೋಲು 6 ಇಂಚಸ್. ಈಗ ಚೆಸ್ಟ್ ಮೆಜರ್ಮೆಂಟು ನಾನು ಬ್ಯಾಕಿಂದಲೇ ತೊಗೋತೀನಿ. ಅದು ಬಂದ್ಬಿಟ್ಟು 22 ಇದೆ. 22 ಅದರಲ್ಲಿ ಹಾಫು ಅಂದರೆ 11 ಇಂಚಸ್ ನಾನು ಮಾರ್ಕ್ ಮಾಡ್ಕೊತೀನಿ. ಏನು ಮಾರ್ಕ್ ಮಾಡಿದೆ ಅದು ರೆಡಿ ಸ್ಟಿಚ್ಚಿಗೆ ಬರುತ್ತೆ. ನಾವು ಎಲ್ಲ ಫಿನಿಶ್ ಮಾಡಬೇಕಾದ್ರೆ ಅದೇ ಸ್ಟಿಚ್ ಅಂದರೆ ಅಲ್ಲಿಗೇ ನಾವು ರೆಡಿ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ, ಅಳತೆನೂ ನೀಟಾಗಿ ಕೂತಿರುತ್ತೆ. ನಾನು 2 ಡಾಟ್ ಇಕ್ಕಿದ್ದೀನಿ. 1 ಡಾಟ್ ಬಂದು ಬೆನ್ನಿಗೆ ಡಾಟ್, ಇನ್ನೊಂದು ಬಂದುಬಿಟ್ಟು ಇನ್ನು ಎಕ್ಸ್ಟ್ರಾ ಕ್ಲಾತ್ ಬಿಡೋದಕ್ಕೋಸ್ಕರ ಇನ್ನೊಂದು ಲೈನು. ನೆಕ್ಸ್ಟ್ ಆರ್ಮೋಲು ಮಾರ್ಕು ಶೇಪ್ ನೀಟಾಗಿ ತೊಗೋಬೇಕು. ಆರ್ಮೋಲ್ಗೆ ರೆಡಿ ಸ್ಟಿಚ್ಗೆ ಸ್ಟಾಪ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ತೊಗೋಬೇಕು. ಅದೇ ರೀತಿ ಶೋಲ್ಡರ್ ಬಂದು 2.5 ಇಂಚಸ್ಸು ಮತ್ತು ಬ್ಯಾಕ್ ನೆಕ್ ಓಪನ್ ಬಂದುಬಿಟ್ಟು 3.5 ಇಂಚಸ್ ಇಡ್ತಿದ್ದೀನಿ. ನೆಕ್ಸ್ಟ್ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಬ್ಯಾಕ್ ನೆಕ್ ಓಪನ್ಗೆ ಶೇಪ್ ತೊಗೊಂಡು ಯಾವ ಶೇಪ್ ಬೇಕಾದರೂ ಇಟ್ಕೋಬೋದು. ನಾನು ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ. ಸೇಮ್ ಮಾಮೂಲಿ ಬ್ಲೌಸ್ ಅಂದರೆ ಸ್ಲೀವ್ಗೆ ಯಾವ ಥರ ಸ್ಲೀವ್ ಇರೋ ಬ್ಲೌಸ್ನ ನಾವು ಹೆಂಗೆ ಸ್ಟಿಚ್ ಮಾಡ್ತೀವೋ ಅದೇ ಥರನೇ. ಇದು ತುಂಬ ಅಂದರೆ ಸ್ವಲ್ಪ ಡೀಪ್ ಜಾಸ್ತಿ ಇಡ್ತೀನಿ. 3.5 ಇಟ್ಟಿದ್ದೀನಿ, ಅದು ಶೋಲ್ಡ್ರ್ ಫಾಲ್ ಆಗುತ್ತೆ ಅಂತ ಏನಿಲ್ಲ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೋರಿ ಇಟ್ಟಿಲ್ಲ ಅಂದರೂ ಸಹ ನೀಟಾಗಿರುತ್ತೆ ಬ್ಲೌಸು. ಎಲ್ಲೂ ಏನು ಶೋಲ್ಡ್ರ್ ಫಾಲ್ ಆಗಲ್ಲ, ಏನಿಲ್ಲ. ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಅಂದರೆ ಬ್ಯಾಕ್ ಪೋರ್ಷನ್ನೇ ಫ್ರಂಟ್ಗೆ ಫೋಲ್ಡ್ ಮಾಡಿ ಇಟ್ಕೊಂಡು ನಾನು ಸೇಮ್ ನೆಕ್ ಏನು ಮೆಜರ್ಮೆಂಟೋ ಅದನ್ನು ಹಂಗೆ ಮಾರ್ಕ್ ಮಾಡಿಬಿಟ್ಟು ಮತ್ತು ಆರ್ಮೋಲ್ ಶೇಪು ಬ್ಯಾಕು ಫ್ರಂಟು ಸೇಮೇ ನಾನು ಓಪನ್ ಮಾಡ್ತೀನಿ. ನಾನು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ ಶೇಪ್ 1/2 ಇಂಚನ್ನು ಫ್ರಂಟ್ ಮಾತ್ರ ನಾನು ಓಪನ್ ಮಾಡ್ಕೊತೀನಿ. ಬ್ಯಾಕ್ ಪೋರ್ಷನ್ ಮುಗೀತು. ಈಗ ಫ್ರಂಟ್ಗೆ ನೆಕ್ ಓಪನ್ ಬಂದ್ಬಿಟ್ಟು 7 ಇಂಚಸ್ ಇದೆ. 7 ಇಂಚಸ್ ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ಅಂದರೆ ಲೆಂತ್ ಬಂದ್ಬಿಟ್ಟು 14 ಪ್ಲಸ್ 15 ಇದೆ. ನಾನು ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಪಟ್ಟಿ ಇದರಲ್ಲೇ ನಾನು ತೊಗೋತೀನಿ. ಸಪ್ರೇಟು ಕುಟ್ಕೋಬೋದು, ಆದರೆ ನಾನು ಎಕ್ಸ್ಟ್ರಾ ಪೀಸ್ನ ಇಲ್ಲೇ ಬಿಟ್ಬಿಟ್ಟು ಹಂಗೆ ಫೋಲ್ಡ್ ಮಾಡಿಬಿಡ್ತೀನಿ. ಈಗ ನೆಕ್ ಪೋರ್ಷನ್ ಬಂದುಬಿಟ್ಟು 7 ಇಂಚಸ್ ಇದೆ. ಅಲ್ಲಿ ತೊಗೊಂಡಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಂಗಾಗ್ಬಿಟ್ಟು ನಾನು ಒಂದು ಸಾರಿ ಬ್ಲೌಸ್ನೇ ಇಟ್ಬಿಟ್ಟು ಎಷ್ಟಿದೆ ಅಂತ ನೋಡಿಬಿಟ್ಟು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಟೇಪಲ್ಲಿ ಕನ್ಫ್ಯೂಸ್ ಆಯಿತು ಅಂದರೆ ಈ ಥರ ನಾವು ಮಾರ್ಕ್ ಮಾಡ್ಕೊಬೋದು. ಸೆವೆನ್ ಇಂಚಸ್. ಇದು ಸಹ ಯಾವ ಶೇಪ್ ಆದರೂ ತೊಗೋಬೋದು. ನಾನು ಎರಡನ್ನೂ ರೌಂಡ್ ಶೇಪೇ ಇಟ್ಟಿದ್ದೀನಿ. ಬ್ಯಾಕ್ ಮತ್ತು ಫ್ರಂಟ್ ಕಟ್ಟಿಂಗ್ ಮುಗೀತು. ನೆಕ್ಸ್ಟು ಶೇಪು ಅಂದರೆ ಶೋಲ್ಡರ್ ಸೆಂಟ್ರಿಗೆ ನಾವು ಏನು ಫ್ರಿಲ್ ಅನ್ನೋದನ್ನ ನಾವು ಅಲ್ಲಿ ಇಡಬೇಕಾಗುತ್ತೆ. ಅಂದರೆ 3 ಇಂಚಸ್ಗೆ ನಾನು ಇವಾಗ ಡಾಟಾ ಹಾಕಿರೋದು ಅಷ್ಟನ್ನು ನಾವು ಕಟ್ ಮಾಡಿ
ಹಾಕ್ಬೋದು. ಕಟ್ ಮಾಡಿ ರಿಸ್ಕ್ ಅವೆಲ್ಲ ಬಿಗಿನರ್ಸ್ಗಂತೂ ಈ ಥರನೇ ಹೊಲ್ದ್ರೆ ತುಂಬ ಈಸಿ ಅನಿಸುತ್ತೆ. ಕಟ್ ಮಾಡೋದ್ರೂ ಇದೇ ಥರ ಬರುತ್ತೆ. ಇದೇ ಥರ ಇದೇ ಥರ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡು ಸೈಡೂ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲ ಹಾಗೆ ಆದ್ರೂ ಸ್ಟಿಚ್ ಮಾಡ್ಕೋಬೋದು. ಅಲ್ಲಿ ಡಾಟ್ಸ್ ಇಟ್ಟರೆ ಇಲ್ಲಿಗೆ ಅಂತ ಗೊತ್ತಾಗುತ್ತೆ. ಓಕೆ, ಬ್ಯಾಕು ಫ್ರಂಟ್ ಎರಡು ಮುಗೀತು. ಮೇಯ್ನ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಮೇಯ್ನ್ ಪೀಸ್ ಈಗ ಎರಡು ನೆಕ್ ಪಟ್ಟಿಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತೀನಿ. ಪೈಪಿಂಗ್ ಕಟ್ತಾ ಇಲ್ಲ, ಏನಿಲ್ಲ. ನೆಕ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ತುಂಬ ಚೆನ್ನಾಗೂ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡು ಈಗ ಸ್ಟಿಚ್ ಮಾಡೋಣ. ಇದೇ ಥರ ಅಂದರೆ ನಾನು ಎಲ್ಲಿಗೆ ಮಾರ್ಕ್ ಮಾಡಿರ್ತೀನೋ ಅಲ್ಲಿಗೆ ಸ್ಟಿಚ್ ಮಾಡಿಬಿಟ್ಟು, ನೆಕ್ ಸ್ಟಿಚ್ ಮಾಡಲ್ಲ, ಆರ್ಮೋಲ್ ಮಾತ್ರ, ಅಂದರೆ ಅದನ್ನು ಮಾತ್ರ ನಾನು ಸ್ಟಿಚ್ ಮಾಡ್ತೀನಿ. ಏಕೆಂದರೆ ಅದಕ್ಕೆ ನಾನು ಪಟ್ಟಿ ಕಟ್ಟಲ್ಲ, ಏನಿಲ್ಲ, ಸ್ಲೀವ್ ಅಟ್ಯಾಚ್ ಮಾಡ್ತಿಲ್ಲ. ಹಂಗಾಗಿ ಸ್ಲೀವ್ಲೆಸ್ಗೋಸ್ಕರ ನಾನು ಹಂಗೇ ಉಲ್ಟಾ ಹಾಕ್ಬಿಡ್ತೀನಿ. ಹಾಕಿದ ತಕ್ಷಣ ಐರನ್ ಮಾಡಿಬಿಟ್ಟು, ಅಂದರೆ ಉಲ್ಟಾ ಹಾಕಿ ಹಂಗೆ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ಐರನ್ ಮಾಡಿ ನೀಟಾಗಿ ಕೂರಿಸ್ಕೊಂಡು ಆನಂತರ ನಾವು ಸ್ಟಿಚ್ ಮಾಡ್ಕೊಬೇಕು. ಆಲ್ರೆಡಿ ನಾನು ಐರನ್ ಮಾಡಿದ್ದೀನಿ. ಈಗ ನೆಕ್ ಪೋರ್ಷನ್ನ ಒಂದು ಸ್ಟಿಚ್ ಹಾಕಿ ಆನಂತರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಯಾರಾದರೂ ಈಸಿಯಾಗಿ ಹೊಲಿಯೋ ಅಂಥದ್ದು. ಶೋಲ್ಡರ್ ಮಾತ್ರ 2.5 ಅಂದರೆ 2 ಇಂಚಸ್ಸೇ ಬರುತ್ತೆ. ತುಂಬ ಶೋಲ್ಡ್ರ್ ಕಮ್ಮಿ ಇಟ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಅಷ್ಟೇ ಫ್ರೆಂಡ್ಸ್, ಬ್ಯಾಕ್ ಲೈನಿಂಗ್ ಅಟ್ಯಾಚ್ ಆಯಿತು. ಈಗ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಣ. ಆ ಥರ ಅಂದರೆ ಕ್ಯಾನ್ವಾಸು ವಿತ್ ಬಟ್ಟೆಗೆ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಅಳ್ಳಾಡಲ್ಲ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೆ ಹಂಗೆ ಮೇನ್ ಪೀಸ್ಗೆ ಅದು ಏನಾದರೂ ಜರುಗ್ತಿದೆ, ಆ ಥರ ಹಿಂಗೆ ಹೋಗ್ತಾ ಇದೆ ಅಂದರೆ ಗುಂಡು ಪಿನ್ ಆಗಲಿ ಇಲ್ಲ ನೀಡ್ಲೆಸ್ ಯಾವುದಾದ್ರೂ ಅಲ್ಲಿ ಹಾಕ್ಕೊಂಡ್ರೆ, ಸ್ವಲ್ಪ ದೂರ ಹಾಕ್ಕೊಂಡ್ರೆ ಅದು ನಾವು ಸ್ಟಿಚ್ ಮಾಡೋಕ್ಕೂ ಇನ್ನೂ ತುಂಬಾ ಈಸಿ ಅನಿಸುತ್ತೆ. ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಸ್ಟಿಚ್ ಮಾಡಿಬಿಟ್ಟು ಜಾರಿಸ್ಕೊಳ್ಳುತ್ತೆ ಅಂದರೆ, ಆ ಕಡೆ ಈ ಕಡೆ ಹೋಗುತ್ತೆ ಅಂದರೆ ಈ ಥರ ಮಾರ್ಕ್ ಮಾಡಿಬಿಟ್ಟಾದ್ರೂ ನಾವು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಬ್ಯಾಕ್ ಪೋರ್ಷನ್ ಯಾವ ಥರ ಅಂದರೆ ಬ್ಯಾಕ್ ಪೋರ್ಷನ್ ಯಾವ ಥರ ಸ್ಟಿಚ್ ಮಾಡ್ತೀವೋ ಅದೇ ಥರ ಫ್ರಂಟನ್ನು ಸಹ ಕ್ಯಾನ್ವಾಸ್ ಹೆಂಗೆ ಅಟ್ಯಾಚ್ ಸೇಮ್ ಅದೇ ಥರನೇ ನಾವು ಸ್ಟಿಚ್ ಮಾಡಿ ಫಿನಿಶ್ ಮಾಡ್ಬೋದು. ಬ್ಯಾಕು ಫ್ರಂಟ್ ನೀಟಾಗಿ ರೆಡಿ ಆದರೆ ಸೈಡ್ ಸ್ಟಿಚ್ ಹಾಕ್ಬಿಟ್ರೆ ಸ್ಲೀವೇನು ಅಟ್ಯಾಚ್ ಇರೋಲ್ಲ, ಬ್ಲೌಸ್ದು ಮುಗಿಯುತ್ತೆ, ಸ್ಟಿಚಿಂಗೇ ಮುಗಿಯುತ್ತೆ. ಈಗ ಏನು ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ ನಾವು ಟರ್ನ್ ಮಾಡಬೇಕಾದ್ರೆ ನೀಟಾಗಿ ಶೇಪ್ ಬರಲಿ ಅಂತ. ಅಲ್ಲಲ್ಲಿ ರೌಂಡ್ ಶೇಪ್ ಇರೋ ಹತ್ರನ ಆ ಥರ ಕಟ್ ಮಾಡಿದ್ರೆ ಈಸಿಯಾಗಿ ನಾವು ಟರ್ನ್ ಮಾಡ್ಕೊಬೋದು. ಆ ಥರ ಕ್ಯಾನ್ವಾಸ್ ಸೈಡ್ಗೆ ಸ್ಟಿಚ್ಚನ್ನು, ಇನ್ನೊಂದು ಸ್ಟಿಚ್ಚು ಕ್ಯಾನ್ವಾಸ್ ಸೈಡ್ಗೆ ವೇಸ್ಟ್ ಕ್ಲಾತ್ನ ನೀಟಾಗಿ ಸ್ಟಿಚ್ ಮಾಡಬೇಕು. ಆಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ.
ಆಯಿತು ಫ್ರೆಂಡ್ಸ್. ಈಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಸ್ಟಿಚ್ಚೆಲ್ಲ ಆದಮೇಲೆ ಒಂದು ಐರನ್ ಮಾಡಿಬಿಟ್ಟೆ ನಾವು ಫಿನಿಶ್ ಮಾಡಬೇಕು. ಇಲ್ಲ ಅಂದರೆ ಫಿನಿಶ್ ಮಾಡಬೇಕಾದ್ರೆ ತುಂಬ ತೊಂದರೆ ಕೊಡುತ್ತೆ. ಆ ಥರ ಐರನ್ನೆಲ್ಲ ಮಾಡಿ ನೀಟಾಗಿ ಕ್ಯಾನ್ವಾಸ್ ಎಲ್ಲ ನೀಟಾಗಿ ಕೂರಿಸಿ ನೆಕ್ ಪಟ್ಟಿ ಎಲ್ಲ ನೀಟಾಗೆ ಕಾಣಿಸುತ್ತೆ ಐರನ್ ಮಾಡ್ಕೊಂಡು ಹೊಲಿದ್ರೆ. ಆ ಥರ ನೋಡಿ ಫ್ರೆಂಡ್ಸ್, ಆ ಥರ ಐರನ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಈಗ ನಾನು ಉಕ್ಪಟ್ಟಿಗೆ ಅದು ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಉಕ್ಪಟ್ಟಿ ಮತ್ತು ಫ್ಲೂಪ್ಸ್ಗೆ ಪಟ್ಟಿ ಕಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 4 ಇಂಚಸ್ಗೆ ಡಾಟ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹುಕ್ ಪಟ್ಟಿಗೆ ಹುಕ್ಕು ಮತ್ತು ಫ್ಲೂಪ್ ಪಟ್ಟಿ ರೆಡಿ ಆಯಿತು. ಬ್ಯಾಕ್ ಪೋರ್ಷನ್ ರೆಡಿ ಆಯಿತು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟು ಸಹ ಸೇಮ್ ನಾವು ಏನು ಬ್ಯಾಕ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ವೋ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಅದು ಸಹ ಆಯಿತು. ಮತ್ತು ಡಾಟ್ಸು ನೀಟಾಗಿ ಶೇಪ್ನ ನಾವು ಹೆಂಗೆ ಮಾರ್ಕ್ ಮಾಡಿರ್ತೀವೋ ಅದೇ ಥರ ನಾವು ಸ್ಟಿಚ್ ಮಾಡಿಬಿಟ್ಟು ಇಟ್ಟರೆ ಶೇಪು ಚೆನ್ನಾಗಿ ಬರುತ್ತೆ. ಬಫ್ಫೂ ಸ್ವಲ್ಪ ಅದರಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತು ಇಟ್ಕೊಂಡ್ರೆ ಮತ್ತು ಬಫ್ ಅದರಲ್ಲೇ ಬರುತ್ತೆ. ಕಟ್ ಮಾಡಿ ಸ್ಟಿಚ್ ಮಾಡಿ ಅದಕ್ಕೆ ಓವರ್ಲಾಕ್ ಎಲ್ಲ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅಂದರೆ ಮಾಡ್ಬೋದು, ಬಟ್ ಇದೂ ಈಸಿ, ಇದೂ ಮಾಡ್ಬೋದು. ಇದು ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸ್ಗೆ ಅಂತೂ ತುಂಬಾ ಯೂಸ್ಫುಲ್ಲು, ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಫ್ರಂಟು ಕೂಡ ಆಯಿತು. ಈಗ ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಫಿನಿಶ್ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.